ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಅದು ಸತ್ರ ಒಂಥರ ಟೆನ್ಷನ್ನೇ. ಇಂಥ ಟೈಮಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನೀವು ಬಂದಿದ್ರ ಆ ಋಣ ನಾನು ನಿಮ್ಗೆ ಏನು ಮಾಡಿದ್ರು ತೀರ್ಸಕ್ಕೆ ಸಾಧ್ಯ ಆಗಲ್ಲ. ನಿಜವಾಗ್ಲು ಕರೆನ್ಸಿ ಇಲ್ಲ, ದುಡ್ಡಿಲ್ಲ ನನ್ನ ಹತ್ರ ಇಲ್ಲ. ವಾಪಸ್ ಹೆಂಗ 50 ಲಕ್ಷ ತಳ್ಳಿದ್ರೆ ಇನ್ನೇಂಗ ಆಗ್ಬಿಡೋಣ. 10:30 ಒಂದ್ಸರಿ ಇದೆ. ನಮ್ಮಪ್ಪ ಊರಿಗೆ ಹೋಗ್ಬೇಕು ಅಂತ ಬಂದಿದ್ದಾರೆ. ನಮ್ಮಮ್ಮ ಒಬ್ಬರೇ ಇದ್ದಾರಲ್ಲ, ಕರ್ಕೊಬರ್ತಾರಂತ ಅನ್ಸುತ್ತೆ. ಬನ್ನಿ ಅವ್ರನ್ನ ಬಸ್ ಸ್ಟಾಪ್ ಗಂಟ ಬಿಟ್ಬಿಟ್ಟು ಬರೋಣ ಗಾಡಿಗೆ. ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಸರ್. ಗುಡ್ ಆಫ್ಟರ್ನೂನ್ ಸರ್. ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡೋಣ. ಗುಡ್ ಆಫ್ಟರ್ನೂನ್ ಸರ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಏನಂದ್ರೆ ಸೇಮ್ ನೆನ್ನೆ ಥರನೇ. ಇವತ್ತು ಯಾಕೆ ಇಷ್ಟು ಲೇಟಾಗಿ ಎದ್ದಿದ್ದೀನಿ ಅಂದರೆ, ಇವತ್ತು 4 ಗಂಟೆ ಟೈಮು, ಮಧ್ಯಾಹ್ನ 4 ಗಂಟೆ. ಯಾರು ಹೊಸ ವ್ಯೂವರ್ಸ್ ನೋಡ್ತಿದ್ದಾರಲ್ಲ ಅವ್ರಿಗೆ ಹೇಳ್ತಾ ಇರೋದು. ಓಕೆ. ಯಾಕೆ ಅಂದರೆ ಬೆಳಿಗ್ಗೆ ನಾನು ಬಂದು 7 ಗಂಟೆಗೆ ಮಲ್ಕೊಂಡೆ. ನಮ್ಮ ಪಾಪು ಬಂದು 9:30 ಎದ್ದೊಳಿಸಿದ್ರು. ಆದಮೇಲೆ ನಮ್ಮ ಅಪ್ಪ ಬಂದು 10:30 ಎದ್ದೊಳಿಸಿದ್ರು. ಅವೆರಡು ಗ್ಯಾಪ್, ಅವರಿಬ್ಬರು ಎದ್ದೊಳಿಸಿಲ್ಲ ಅಂದರೆ ಆರಾಮಾಗಿ 1:30-2 ಗಂಟೆ 2 ಗಂಟೆ ತನಕ ಮಲ್ಕೊಂಡು ಎದ್ದೊಳ್ತಿದ್ದೆ. ಈಗ 4 ಗಂಟೆ. ಬಟ್ ಇವತ್ತು ರಜಾ ಆಗ್ಬೇಕಾದ್ರೆ ಓಕೆ, ಇವತ್ತು ರಜಾ ಏನೋ ಕೆಲಸ ಮಾಡ್ಕೋಬೋದು, ಯಾಕಂದರೆ ಆಫೀಸ್ಗೆ ಹೋಗೋಕ್ಕೆ ಏನಿಲ್ಲ. ಇವತ್ತು ರಜಾ. ಬನ್ನಿ ಎದ್ದೊಳೋಣ, ಫಸ್ಟ್ ಕೆಲಸ ಮಾಡೋಣ. ನಮ್ಮ ಅಕ್ಕ ಮೊಬೈಲ್ ನೋಡ್ಕೊಂಡು ಕೆಲಸ ಮಾಡ್ತಿರ್ತೀವಿ ಅಷ್ಟೇ. ಏನು ಮಾಡ್ತಿದ್ಯಾ? ಮಲ್ಕೊಂಡು ಮೊಬೈಲ್ ನೋಡ್ಕೊಂಡು. ನಿನ್ ಬಗ್ಗೆ ನೀನೇ ಹೊಗಳ್ಕೊಂಡು ಪಂಪ್ ಹೊಡ್ಕೊತಾ ಇದ್ರೆ ನಿನ್ ಕಾಲ್ನ ನೀನೇ ಹೆಚ್ಚಿಕೊಂಡಂಗೆ ಚೀಪ್ ಆಗಿರ್ತದೆ. ಇಷ್ಟದವರು ಕೆಲಸ ಮಾಡ್ಲಂತೆ, ಅದಕ್ಕೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಳಂತೆ. ಓದ್ಕೋಬೇಕು ಅದೆಲ್ಲ ಏನಿಲ್ಲ ನಿನ್ಗೆ. ಸೇರ್ಕೊಂಡಿದ್ದಲ್ಲ, ನೀನು ಬಿಕಾಮ್ ಅಲ್ಲಿ ಅದ್ರಲ್ಲಿ ಇದ್ದಾಕಿದ್ದೆ. ಅದ್ರಲ್ಲಿ ಫಸ್ಟ್ ಹೇಳು, ಏನು ಇದಾಕಿಲ್ಲ ಅದ್ರಲ್ಲಿ. ಬನ್ನಿ ಸುಮ್ಮನೆ ತಮಾಷೆ ಮಾಡೋದು ಅಷ್ಟೇ. ಓಕೆ. ಕೈ ನೋವು. ಇವತ್ತು ಲೆಗ್ ಡೇ, ಮಜಾ ಸಾಕಾಗಿರುತ್ತೆ ಇವತ್ತು ಲೆಗ್ ಡೇ, ಜಿಮ್ ವರ್ಕೌಟ್ ಟೈಮಲ್ಲಿ. ಓಕೆ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ತೊಳ್ಕೊಂಡ್ಬರ್ತೀನಿ. ಸ್ನಾನ ಮಾಡಿದೆ. 2000 years later. ಮಧ್ಯಾಹ್ನದ ಊಟ ಅಲ್ಲ, ಸಾರಿ, ನನಗೆ ಬೆಳಗಿನ ಟಿಫನ್ ಉಪ್ಪಿಟ್ಟು. ಬನ್ನಿ ಉಪ್ಪಿಟ್ಟು ತಿನ್ನೋಣ, ಎಂಜಾಯ್ ಮಾಡೋಣ. ಉಪ್ಪಿಟ್ಟು. ನೋ ಎಕ್ಸ್ಕ್ಯೂಸ್ ಮೀ ಆಲ್ಸೋ. ಎಲ್ರ ಕಾಲ ಎಳೀತದೆ ಕಾಲ. ಆಯಿತು, ಎಡಿಟಿಂಗ್ ಆಯಿತು ಗೈಸ್. ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ನಮ್ಮ ಅಕ್ಕ ಮನೆಗಳ ನಿದ್ದೆ ಮಾಡ್ತಾಳೆ. 6:30 ಆಯ್ತೀನಿ. 6:30 ಇನ್ನು 10 ನಿಮಿಷ ಐತೆ. ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ಒಂದು ಮೊಟ್ಟೆ, ಒಂದು ಬಾಳೆಹಣ್ಣು ತಿನ್ಕೊಂಡು ಹೋಗ್ತೀನಿ. ಪೀನಟ್ ಬಟರ್ ತಿನ್ನೋ ಕೇಳೋಣ, ತಂದಿಲ್ಲ, ತರಬೇಕಾಯ್ತು. ಅವತ್ತು ಮಾಡ್ತಾಯಿತ್ತು. ಓಕೆ, ನಾನು ಇದು ತಿನ್ಕೊಂಡು ಜಿಮ್ಗೆ ಬರ್ತೀನಿ. ಇವತ್ತು ಲೆಗ್ಸ್ ಡೇ. ಕಮ್ ಆನ್, ವಿ ಡು ಲೆಗ್ಸ್ ಟುಡೇ. The next day. ಹಲೋ ಚೈತ್ರ, ಇವಾಗ ಜಸ್ಟ್ ಬಂದೆ ಗೈಸ್. ಕತ್ಲೆ ಕಾಣಿಸ್ತಾ ನನ್ನ ಮುಖ. ಇವಾಗ ನೋಡಿ ಬೆಳಗ್ಗೆ ಬಂತು, ಕಾಣಿಸುತ್ತೆ. ಕಾಲ್ ಮಾಡ್ತಿದ್ದೆ ತಾನೆ. ಕಾಲ್ ಮಾಡ್ದ? ಬುಂದಿ ಕಾಣ್ತಾ ಒಬ್ಬ ಅಂತ ಕಾಸು ಹಾಕಿದ್ನಲ್ಲ. ನಿನ್ ಕಾಸು ಹಾಕಿರೋ ತರಕಾಗ್ತಿರ್ಲ. ಯಾಕೆ? ಕರೆನ್ಸಿ ಇಲ್ಲ. ನಿಜವಾಗ್ಲು ಕರೆನ್ಸಿ ಇಲ್ಲ, ದುಡ್ಡಿಲ್ಲ ನನ್ನ ಹತ್ರ. ನಾನು ಬೆಳಗ್ಗೆನೆ ಮಧ್ಯಾಹ್ನ ಎದ್ದಿತ್ತ 4 ಗಂಟೆಗೆ ಎದ್ನಲ್ಲ, ಅವಾಗ ಪಟ್ಟಂದ ನಾನು ನೋಡಿದೆ ಕರೆನ್ಸಿ ಇಲ್ಲ. ಮತ್ತೆ 50 ರೂಪಾಯಿ ಹಾಕಿದ್ದೀನಿ,
ವಾಪಸ್ ಹೆಂಗ್ ಹಾಕೋದು ಇವಾಗ ಇವರು ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ಹಾಕ್ತೀನಿ ನೋಡೋದ ಗೈಸ್ 50 ರೂಪಾಯಿ ಬಿಡಲ್ಲ ಇದು ಅಕ್ಕ 50 ಲಕ್ಷ ತಳ್ಳಿದ್ರೆ ಇನ್ನೇಂಗ್ ಆಗ್ಬಿಡೋಣ ಅಲ್ವಾ 50 ರೂಪಾಯಿನೇ ಬಿಡ್ತಾ ಇಲ್ಲ 5 ರೂಪಾಯಿ ಬಿಡಲ್ಲ ಅಂತ ನಾನು ಅವಳು ಆಫೀಸ್ ಹೋಗ್ತಿರ್ಬೇಕಾರೆ ಅವ್ಳು ಕೇಳಿ ತಕ್ಷಣ ಕಾಸು ಹಾಕ್ತಿದ್ದೆ ಗೈಸ್ ಅಲ್ಲ ನಾನ್ ಕೇಳಿದ್ರೆ 2 ಸರಿ ನೀಟಾಗಿ ಹಾಕೊಳ್ಳೆ ನಾನು ಇವಳು ಎಷ್ಟು ಸರಿ ಕೇಳೋದು ನಾನು ಅಷ್ಟು ಸರಿ ಕಾಸು ಹಾಕಿದ್ದೆ ಯಾವ 2 ಸರಿ ಅಂತ ಹೇಳ್ತಿರೋದು ಸರಿ ಹಾಕ್ತೀನಿ ಬಿಡು ಇವಾಗ ಆಗಲ್ಲ ಲೈಫ್ ಸ್ಟೇ ಮಾಡ್ಬಿಟ್ಟು ಇವಾಗ ನಡ್ಕೊಂಡು ಹೋಗಕ್ಕಾಗಲ್ಲ ಗಾಡಿಲಿ ಹೋಗಕ್ಕಾಗಲ್ಲ ಬಿಡು ನಾಳೆ ಬೆಳಗ್ಗೆ ತಂದಾಯ್ತು ಬೇರೆದೇನಾರು ಮಾಡೋದು ಕಿಚಡಿ ಮಾಡ್ತಾರಂತ ನಮ್ ಕಿಚಡಿ ಬೇಡ ಬೇಡ ಸರಿ ಆಯ್ತು ಇವಾಗ ಏನ್ ಮಾಡಿದ್ಯಾ ಹಾಕೊಂಡು ಹೊಟ್ಟೆ ಎಸ್ತಿದೆ 8 ಆಯ್ತು ಇವತ್ತಿನ ಡಿನ್ನರ್ ಅಂದ್ರೆ ನಿಮ್ಗೆ ಡಿನ್ನರ್ ನನಗೆ ಊಟ ಅನ್ನ ಸಾರು ಯಾವ ಸಾರು ನನ್ ನಿಜವಾಗ್ಲೂ ಗೊತ್ತಿಲ್ಲ ಅವು ಡಿನ್ನರ್ಗೆ ರಾತ್ರಿಯ ಊಟ ಅಂತಾರೆ एक आदमी में इतना टैलेंट कैसे होता है ಇಲ್ಲ ರಾತ್ರಿ ಊಟ ಮಧ್ಯಾಹ್ನದ ಊಟ ಅಂದ್ರೆ ಅದು ಲಂಚ್ ಓಕೆ ಇದು ಏನು ಇವತ್ತು ನಮ್ಮ ಮೊದಲನೇ ಅಕ್ಕ ಅಡಿಗೆ ಮಾಡಿ ಕೊಟ್ಟು ಕಳಿಸಿದಾಳೆ ನಾನೇ ಕೇಳಿದ್ದು ಬಾಯ್ ಬಿಟ್ಟು ಹೊಟ್ಟೆ ಅಂದ್ರೆ ಸಾಂಬಾರು ಕೊಟ್ಟು ಕಳಿಸ್ತಿದ್ದು ನಾನು ಅನ್ನನೂ ಕೇಳಿದೆ ಥ್ಯಾಂಕ್ ಯು ಅಕ್ಕ ಕಮೆಂಟ್ ಸೆಕ್ಷನಲ್ಲಿ ವೆಲ್ಕಮ್ ಅಂತ ಹಾಕ್ಬಿಡು ಕಳ್ಳನ್ ಮಗನೇ ನಿದ್ದೆ ಮಾಡಿ ನೀವು ನಾನು ನಿದ್ದೆ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು ಫಾರ್ ಸೋ ಮಚ್ ಫಾರ್ ವಾಚಿಂಗ್